ಪೌರ ಕಾರ್ಮಿಕರ ವಸತಿಗೃಹ ನೆಲಸಮ, 9 ಕುಟುಂಬಗಳ ಆಕ್ರೋಶ. ಬೆಂಗಳೂರು ರಾಜಾಜಿನಗರದ ಸುಬ್ರಹ್ಮಣ್ಯ ನಗರದ 2ನೇ ಹಂತದ ಈ ಬ್ಲಾಕ್ನ 3ನೇ ಮುಖ್ಯ ರಸ್ತೆಯಲ್ಲಿರುವ ಬಿಬಿಎಂಪಿ ವಸತಿಗೃಹವನ್ನು ಅಧಿಕಾರಿಗಳು ನೆಲಸಮಗೊಳಿಸಿರುವ ಘಟನೆ ಸ್ಥಳೀಯ ಪೌರ ಕಾರ್ಮಿಕ ಕುಟುಂಬಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಸುಮಾರು 60 ವರ್ಷಗಳಿಂದ ಡಿ ದರ್ಜೆ ನೌಕರರು ಹಾಗೂ ಅವರ ಕುಟುಂಬಗಳು ಈ ವಸತಿಗೃಹದಲ್ಲಿ ವಾಸಿಸುತ್ತಿದ್ದು, ಯಾವುದೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಕಟ್ಟಡವನ್ನು ನೆಲಸಮ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ವಂಶ ಪಾರಂಪರ್ಯವಾಗಿ ಬಿಬಿಎಂಪಿಯಲ್ಲಿ ಸ್ವಚ್ಛತಾ ಕಾರ್ಯ ನಿರ್ವಹಿಸಿಕೊಂಡು ಬಂದಿದ್ದ ಕುಟುಂಬಗಳು ಈ ವಸತಿಗೃಹದಲ್ಲಿ ನೆಲೆಸಿದ್ದವು. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ವಾಸಿಸುವ ಕುಟುಂಬಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಕಟ್ಟಡವನ್ನು ನೆಲಸಮಗೊಳಿಸಿರುವುದು ದೊಡ್ಡ ಅನ್ಯಾಯವಾಗಿದೆ ಎಂದು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆರೋಪಿಸಿರುವ 9 ಕುಟುಂಬಗಳ ಸದಸ್ಯರು ಇದೀಗ ಬೀದಿ ಪಾಲಾಗುವಂತಾಗಿದೆ ಎಂದು ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಷಯ ತಿಳಿದ ಬಳಿಕ ದಲಿತ ಪರ ಸಂಘಟನೆಗಳ ಮುಖಂಡರು ಹಾಗೂ ಅಖಿಲ ಕರ್ನಾಟಕ ಐಡಿಪಿ ಸಾಲಪ್ಪ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಸೂರ್ಯಚಂದ್ರ ಮಂಜಣ್ಣ ಅವರ ನೇತೃತ್ವದಲ್ಲಿ ತಂಡವೊಂದು ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತ ಕುಟುಂಬಗಳೊಂದಿಗೆ ಮಾತುಕತೆ ನಡೆಸಿತು. ಈ ವೇಳೆ ಮಾತನಾಡಿದ ಸೂರ್ಯಚಂದ್ರ ಮಂಜಣ್ಣ, ಐಡಿಪಿ ಸಾಲಪ್ಪ ಅವರು ನಮ್ಮ ಸಮುದಾಯದ ಕುಟುಂಬಗಳು ನೆಮ್ಮದಿಯ ಜೀವನ ನಡೆಸಲು ಈ ಮನೆಗಳ ವ್ಯವಸ್ಥೆ ಕಲ್ಪಿಸಿದ್ದರು. ಆದರೆ ಇಂದಿನ ಅಧಿಕಾರಿಗಳು ಯಾವುದೇ ಪರ್ಯಾಯ ವ್ಯವಸ್ಥೆ ಮಾಡದೆ ಕಟ್ಟಡವನ್ನು ನೆಲಸಮ ಮಾಡಿರುವುದು ಅತ್ಯಂತ ವಿಷಾದನೀಯ ಸಂಗತಿ. ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ದೊರಕಿಸಿಕೊಡಲು ನಾವು ಹೋರಾಟ ನಡೆಸುತ್ತೇವೆ ಎಂದು ಹೇಳಿದರು. ಅದೇ ಜಾಗದಲ್ಲಿ ಹೊಸ ಕಟ್ಟಡ ನಿರ್ಮಿಸಿ ಸಂತ್ರಸ್ತ ಕುಟುಂಬಗಳಿಗೆ ವಾಸಿಸಲು ಅವಕಾಶ ಕಲ್ಪಿಸಬೇಕು. ಅದು ಸಾಧ್ಯವಾಗದಿದ್ದರೆ ಸೂಕ್ತ ಪರ್ಯಾಯ ವ್ಯವಸ್ಥೆ ರೂಪಿಸಬೇಕು. ಅಲ್ಲಿಯವರೆಗೆ ದಲಿತ ಪರ ಸಂಘಟನೆಗಳು ಹಾಗೂ ನನ್ನ ಹೆಸರು ಸೂರ್ಯಚಂದ್ರ ಮಂಜಣ್ಣ ಅಂತ ನಾನು ಅಖಿಲ ಕರ್ನಾಟಕ ಐಪಿಡಿ ಸಾಲಪ್ಪ ಸಂಘದಿಂದ ಅಧ್ಯಕ್ಷ ಮಾತಾಡ್ತಾ ಇರೋದು. ಈಗ ನಮ್ಮ ಪೌರ ಕಾರ್ಮಿಕರಿಗೆ ಇಲ್ಲಿ ಸುಮಾರು 45-50 ವರ್ಷದಿಂದ ಇಲ್ಲಿ ವಸತಿ ಗೃಹವನ್ನು ಕೊಟ್ಟಿದ್ದಾರೆ ನಮ್ಮ BBMP ಅವರು. ಅದಾದಮೇಲೆ ನೆಕ್ಸ್ಟು ನಮ್ಮ GBA ಆಗಿದೆ. ಈಗ GBA ಆಗಿದ್ರೂ ಇವರು ಸಂಬಳದಲ್ಲಿ ಕಟಾವು ಮಾಡ್ತಾಯಿದ್ದಾರೆ. ಸಂಬಳಗಳೆಲ್ಲ ಬಾಡಿಗೆದು ಇಷ್ಟ ಅಂತ ಕಟಾವು ಮಾಡ್ತಾಯಿದ್ದಾರೆ. ಏಕಾಏಕಿ ಬಂದ್ಬಿಟ್ಟು ನೀವು ವಸತಿನ ಖಾಲಿ ಮಾಡಿಬಿಡಿ, ನಾವು ಬೇರೆ ಕಡೆ ಕೊಡ್ತೀವಿ ಅಂತ ಅಧಿಕಾರಿಗಳು ಬಂದು ಇವ್ರನ್ನ ಎದುರಿಸ್ತಾ ಇದ್ದಾರೆ. ಆದರೆ ಇವರೆಲ್ಲ ಏನು ಮಾಡಿದ್ದಾರೆ, ಇವರು ಬಂದು ನಮ್ಮ ಸಂಘ ಸಂಸ್ಥೆಗಳೆಲ್ಲ ಬಂದು ವಿಷಯಗಳು ತಿಳಿಸ್ಕೊಟ್ರು. ನಾವೆಲ್ಲ ಸೇರಿಕೊಂಡು ಆಯ್ತಮ್ಮ ಒಂದು ಸರಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಶಾಸಕರಾದಂಥ ಅವ್ರ ಹತ್ರನೂ ಮಾತಾಡಿದ್ದೀವಿ. ಅವರು ರೆಸ್ಪಾನ್ಸ್ ಕೊಡಲಿಲ್ಲ. ಆದರೆ ಇನ್ನೊಂದು ನಮ್ಮ BBMPಯಲ್ಲಿ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದು ದೌರ್ಜನ್ಯದಿಂದ ಇಲ್ಲಿ ನಮ್ಮ ಕಾರ್ಮಿಕರಿಗೆ ತುಂಬ ತೊಂದರೆ ಕೊಟ್ಬಿಟ್ಟು ಇವರು ಕೆಲಸದ ಹೋಗೋ ಟೈಮಲ್ಲಿ ನೋಡಿಕೊಂಡು ಇವ್ರದ್ದು ಏಕಾಏಕಿ ಬಂದ್ಬಿಟ್ಟು ಧ್ವಂಸ ಮಾಡಿಬಿಟ್ಟಿದ್ದಾರೆ. ಸುಮಾರು ನಷ್ಟ ಆಗಿದೆ ಅವರಿಗೆ. ಮನೆ ಒಳಗೆ ಇರೋದು ಐಟಮ್ಗಳೆಲ್ಲ ತುಂಬಿಸ್ಕೊಂಡು ಹೋಗಿದ್ದಾರೆ. ಅವರು ಧ್ವಂಸ ಬರೋರು ಕನ್ನಡ ಒಂದೂ ಗೊತ್ತಿಲ್ಲ. ಅವ್ರು ಬಂದು ಬೇರೆ ಜನದವ್ರು ಬಂದ್ಬಿಟ್ಟು ಖಾಲಿ ಮಾಡಿಸಿರೋದು. ಸರ್, ಇನ್ನೊಂದು ಏನಪ್ಪ ನಾನು ಹೇಳೋಕ್ಕೆ ಬಯಸ್ತೀನಪ್ಪ ಅಂದರೆ, ಈಗ ಕೊರೋನಾ ಟೈಮಲ್ಲಿ ನಮ್ಮ ಪೌರ ಕಾರ್ಮಿಕರು ಇಡೀ ನಮ್ಮ ಸ್ವಚ್ಛ ಮಾಡೋರು ನಮ್ಮ ಜನಗಳು, ಅವರು ನೀವೆಲ್ಲ ಒಳಗೆ ಇದ್ಕೊಂಡು ನಮ್ಮವರು ಸ್ವಚ್ಛ ಮಾಡೋರಿಗೆ ನೀವು ಒಂದು ಪೌರ ಕಾರ್ಮಿಕ ಒಂದು ಸೋರ್ ಬೇಕು ಅಂತ ನಾವು ಕೇಳಿರ್ತೀವಿ. ಅದನ್ನು ಅವರು ಅದು ಇಲ್ಲದೆ ನೀವು ಆಚೆ ಬಿಟ್ಕೊಟ್ಟಿದ್ದೀರಾ. ನಿಮಗೆ ನ್ಯಾಯ ಇದೆ ಇದು? ಅಲ್ಲ ಅಧಿಕಾರಿಗಳೇ, ನೀವು ಮನೆಯಲ್ಲಿ ಇದ್ಕೊಂಡು ನಮ್ಮ ಪೌರ ಕಾರ್ಮಿಕರು ಆಚೆ ಆಗ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವ ನಿಮಗೆ? ಇವಾಗ ನಾವು ಪೌರ ಕಾರ್ಮಿಕರು ಮುಖಂಡರು, ನಮ್ಮ ದಲಿತ ಲೀಡರ್ಗಳು, ಸಂಘ ಸಂಸ್ಥೆಗಳು ಎಲ್ಲ ಬಂದಿದ್ದೀವಿ. ಇವ್ರಿಗೂ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ಇನ್ನೊಂದು ಏನಪ್ಪ ಅಂದರೆ, ಇವ್ರಿಗೆ ಇದೇ ಜಾಗದಲ್ಲಿ ಜಾಗ ಕೊಡಬೇಕು. ಇಲ್ಲ ಅಂದರೆ ಬದಲಿ ನಿವೇಶನ ಕೊಡಬೇಕು. ಜಕ್ರಾಯನ ಕೆರೆ ಆಗಿರ್ಬೋದು, ಮಾರೇನಹಳ್ಳಿ ಆಗಿರ್ಬೋದು, ಗುಡದಳ್ಳಿ ಆಗಿರ್ಬೋದು, VS ಗಾರ್ಡನ್ ಆಗಿರ್ಬೋದು, ನಮ್ಮ IPD ಸಾಲಪ್ಪನವರು, ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಿದೆ. ಅದೇ ರೀತಿ ಇವ್ರಿಗೂ ಒಳ್ಳೆಯದಾಗಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ತಾ ಇದ್ದೀನಿ. ಸರ್, ನಿಮ್ಮ ಮೀಡಿಯಾ ಪರವಾಗಿ ಇವ್ರಿಗೆ ಒಳ್ಳೆಯದಾಗಲಿ, ನಾವು ಒಳ್ಳೆಯ ರೀತಿ ಮಾಡೋ ಥರ ನಾವು ನಡೆಸ್ಕೊಡ್ತೀವಿ ಸರ್. ಇಲ್ಲಿ ಸರ್, ನಮಗೆ ನಾವು ತುಂಬ 50 ವರ್ಷದಿಂದ ನಾವು ಇಲ್ಲೇ ಇರೋದು. ಇಲ್ಲ ನಮ್ಮ ತಂದೆ ಕಾಲದಿಂದ ನಾವು ಇಲ್ಲೇ ಇರೋದು ಸರ್. ನಮಗೆ ಇಲ್ಲಿ ಕೊಡಬೇಕಂತ ತುಂಬ ದಿವಸದಿಂದ ನಾವು ಪ್ರಯತ್ನ ಪಡ್ತಾಯಿದ್ವಿ. ನಮಗೇನೂ ಆಗಲಿಲ್ಲ. ನೋಟಿಸ್ ಕೊಟ್ಟಿದ್ರು, ನಾವು ಮನೆ ಸೋರ್ತಾ ಇದ್ದೆ ಅಂತ ಪಕ್ಕದಲ್ಲಿ ನಮ್ಮ ತಂಗಿಯವ್ರ ಮನೆ, ಅಲ್ಲಿ ವಾಸ ಮಾಡ್ತಾಯಿದ್ದೆ. ನಾವು ಇಲ್ದಾದಾಗ ಇನ್ನೂ ಪಾತ್ರೆ ಸಾಮಾನೆಲ್ಲ ಇಟ್ಟಿದ್ದೀವಿ ಸರ್. ಅದನ್ನು ತಗೊಂಡು ಕರೆಂಟ್ ವಾಟ್ರ್ ಬಿಲ್ ಎಲ್ಲ ಕಟ್ ಮಾಡಿ ಹೋದರು. ಅಲ್ಲಿ ಹೋಗಿ ನಾವು ಇಂಜಿನಿಯರ್ ಹತ್ರ ಎಲ್ಲ ಮಾತಾಡಿದ್ವಿ.
ಮಾತಾಡಿದ್ರೆ ಅವ್ರೇನು ನಮ್ಗೆ ಇದು ಮಾಡಲಿಲ್ಲ. ನೀವು ನಾವು BBMP ಸರ್, BBMP ಕೆಲಸ ಮಾಡೋದು. ನಾನು 4ನೇ ದರ್ಜೆ ನೌಕರು, ಮಹಾಲಕ್ಷ್ಮೀಪುರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸರ್ ನಾನು. ಇಲ್ಲಿ ನಾವು ಹುಟ್ಟಕ್ಕೆ ಮುಂಚೆನೇ ಬಿಲ್ಡಿಂಗ್ ಇದೆ. ನಮ್ಮ ತಂದೆಯವ್ರು ಇದ್ರು ಸರ್. ಅವ್ರ ತಂದೆ ತಿರೋದ್ಮೇಲೆ ಅದು ನಮ್ಮ ಹೆಸ್ರಿಗೆ ಮಾಡಿಕೊಂಡು ನಾವು ಇದು 50 ವರ್ಷದಿಂದ ಇದ್ದೀವಿ ಸರ್ ಇಲ್ಲಿ. ಹೌದು, ಸರ್ಕಾರಕ್ಕೆ ಬಾಡಿಗೆ ಕಟ್ಕೊಂಡ್ಬರ್ತಾರೆ. ಹಾಂ ಕಟ್ತಾ ಇದ್ದೀವಿ ಸರ್. ಇವಾಗ ಈ ತಿಂಗಳು ಕಟ್ಟಿದ್ದೀನಿ ಸರ್, ಕಟ್ತಾನೆ ಇದ್ದೀವಿ. ನಮ್ಮ ತಂದೆನ ಬಾಡಿಗೆ ಕಟ್ತಿದ್ರು ಬಿಲ್ಡಿಂಗ್ ಬೀಳಿಸಕ್ಕೆ ಕಾರಣ ಏನಿರ್ಬೋದು? ಕಾರಣ ಆಗಿದೆ ಅಂದರೆ ಅದೇ ಮನೆ ಸೋರ್ತಾ ಇತ್ತಲ್ವ ಸರ್. ಮನೆ ಸೋರ್ತಾ ಇದ್ದಾಗ ನಾವು ಇದು ಮಾಡ್ಕೊಂಡು ಹೋದ್ವಿ, ಅಲ್ಲಿ ಕಟ್ ಮಾಡಿದ್ರು. ನಾವು ಖಾಲಿ ಮಾಡಲೇಬೇಕು ನೀವು, ಅದರ ನಮ್ಗೆ ಗೊತ್ತಿಲ್ಲ ಆರ್ಡ್ರ್ ಆಗಿದೆ ಅಂತ ಹೇಳಿದ್ರು. ನಾವು ನಮ್ಮ ತಮ್ಮ 3-4 ಜನ ಹೋಗಿದ್ವಿ, ನೀವು ಖಾಲಿನೇ ಮಾಡಬೇಕು ಅಂತ. ಅದು ಸರ್ ಇನ್ನೇನು ಮಾಡಿದ್ವಿ, ಎಲ್ಲ ವಾಟ್ರ್ ಬಿಲ್ಲು ಎಲ್ಲ ಕಟ್ ಮಾಡಿಬಿಟ್ರು ಸರ್. ವಾಟ್ರ್ ಬಿಲ್ಲು, ಕರೆಂಟ್ ಬಿಲ್ ಎಲ್ಲ ಕಟ್ ಮಾಡಿಬಿಟ್ಟು ಹೋದ್ರು. ಅವ್ರ ಹತ್ರ ಇಂಜಿನಿಯರ್ ಹತ್ರ ಮಾತಾಡಿದ್ರೆ ಅವರು ಇಲ್ಲಮ್ಮ ಅದು ಇದನ್ನ ಮಾಡಲೇಬೇಕು, ಏನಾಗಲ್ಲ ಅಂತ. MLA ಹತ್ರನೂ ಮಾತಾಡಿದ್ದೀವಿ. ಆರ್ಡ್ರ್ ಆಗಿದೆ, ನಾವು ಏನು ಮಾಡೋಕ್ಕಾಗಲ್ಲ. ನಾವೆಲ್ಲ ಕೆಲಸಕ್ಕೆ ಹೋದಾಗ ಬಂದು ಈ ಥರ ಹೊಡೆದಾಕ್ಬಿಟ್ಟು ಹೋಗಿದ್ದಾರೆ ಸರ್. ಬೇರೆ ಕಡೆ ಯಾವ ಜಾಗ ಏನಿಲ್ಲ, ಏನು ಕೊಟ್ಟಿಲ್ಲ ಸರ್. ಏನಿಲ್ಲ. ನಾನು 8 ಜನ ಮಕ್ಕಳು, ನನಗೆ 8 ಜನ ಮಕ್ಕಳು ಇಲ್ಲೇ ಹುಟ್ಟಿ ಬೆಳೆದಿರೋದು. ನಮ್ಮ ಯಜಮಾನ ಇಲ್ಲೇ ಕೆಲಸ ಮಾಡ್ತಾ ಇದ್ದದ್ದು, ಆಯಿತಾ. ಇಲ್ಲೇ ಕೆಲಸ ಮಾಡಿದ್ರೆ ಯಾರು ಪುಣ್ಯಾತ್ಮ ಸ್ವಲ್ಪ ಜಾಗ ಕೊಟ್ಟರು, ಅಲ್ಲಿ ಕಟ್ಕೊಂಡಿದ್ದೆ. ಆಮೇಲೆ ಕೆಲಸ ಕೊಟ್ಟ ಮೇಲೆ ಅಷ್ಟು ದೂರ ಐತೆ, ಕ್ವಾರ್ಟರ್ಸ್ ಅಲರ್ಟ್ ಆಗಿದೆ, ಹೋಗಿ ಮಾಡ್ಕೊಳ್ರಿ ಅಂದೆ. ಮಾಡ್ಕೊಂಡೆ ನಮ್ಮ ಯಜಮಾನ, ಆಯಿತಾ. ಕ್ವಾರ್ಟರ್ಸ್ಗಳಿಗೆ ಇದ್ದೀವಿ ಇಷ್ಟು ವರ್ಷ. ಯಜಮಾನ ಯಜಮಾನ ಸತ್ತೋದ್ಮೇಲೆ ಮಗನ ಕೆಲಸ ಆಯಿತು. ಮಗನ ಹೆಸರೊಳಗೆ ಇದ್ದೀನಿ ಸರ್ ನಾನು. ಇಷ್ಟು ವರ್ಷ ಇದ್ದೀನಿ ಸರ್ ಅಂತ ಹೋಗಿ ಕೇಳ್ಕೊಂಡ್ರು ಕೂಡ ಬೆಲೆ ಕೊಡಲಿಲ್ಲ ಅವಯ್ಯ. ನನ್ನ ಕೊಡ್ತೀನಿ ಅಂತ ಇಲ್ಲದೇ ಜಾಗ ಒಳಗೆ ಹೇಳ್ಬಿಟ್ಟು ಹೋಗೋನೆ, ನಿಮ್ಗೆ ಜಾಗ ಕೊಡ್ತೀವಿ, ನೀವು ಜಾಗ ಕೊಡ್ತೀವಿ. ಕೊಡಲಿಲ್ಲ ಸರ್ ನಮಗೆ ಅವರು. ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಬೇರೆ ಮಾಡಿಕೊಂಡು ಎಷ್ಟು ಸಾಮಾನು ಹಾಳಾಗೋಗಿದೆ ಸರ್ ನಮ್ಮದು. ಈಗ ನಿಮ್ಮ ಸಾಮಾನುಗಳನ್ನ ಎತ್ಕೊಳಕ್ಕೂ ಅವಕಾಶ ಕೊಟ್ಟಿಲ್ಲ ಸರ್, ಯಾರೂ ಇರಲಿಲ್ಲ ಸರ್. ನಾನು ಆ ಕಡೆ ಮನೆಗೆ ಊಟಕ್ಕೆ ಹೋಗಿದ್ದೆ, ಬಂದಿದ್ದೆ, ಕಿಟಕಿ ಬಾಗಿಲು ಎಲ್ಲ ಒಡೆದಾಕ್ಬಿಟ್ಟು ಅವ್ರಿಗೆ ಬೇಕಾಗಿರೋ ತುಂಬ್ಕೊಂಡು ಹೋಗಿದ್ದಾರೆ ಸರ್. ನನ್ನ ಹೆಸರು ಶೋಭಾ ಅಂತ. ನಾನು BBMPಲಿ ಡಿ ಗ್ರೂಪ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್. 4ನೇ ದರ್ಜೆ ನೌಕರಳಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾವು 30 ವರ್ಷದಿಂದ ಈ ಕ್ವಾರ್ಟರ್ಸಲ್ಲಿ ಇದ್ದೀವಿ. ನಮ್ಮ ಯಜಮಾನ್ರ ಕೆಲಸ ನನಗೆ ಸಿಕ್ಕಿದೆ ಸರ್. ಮಕ್ಕಳನ್ನ ಇಲ್ಲಿ ಬರೋ ಸಂಬಳದಲ್ಲಿ ಮಕ್ಕಳನ್ನ ಓದಿಸಿ ಎಲ್ಲ ಮಾಡಿದ್ದೀವಿ. ನಾವು ಅದರಿಂದ ಆಚೆ ಕಡೆ ಏನು ನಾವು ವಸತಿ ಇದು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಂಗಾಗಿ ನಮಗೆ ಇಲ್ಲಿ ಇದರಲ್ಲೇ ವಾಸ ಮಾಡ್ಕೊಂಡಿದ್ವಿ. ನಮಗೇನು ಇನ್ಫಾರ್ಮ್ ಮಾಡಿಲ್ಲ ಸರು. ಅವ್ರು ಇದಕ್ಕೆ ಮುಂಚೆ ನಮಗೆ ಇದು ಶೀತಲವಾಗಿದೆ, ಖಾಲಿ ಮಾಡಿ ಅಂತ ನೋಟಿಸ್ ಕೊಟ್ಟಿದ್ದರು. ಮಾಡೋಣ ಬಿಡು, ಮನೆ ನೋಡ್ಕೊಂಡು ಅಂತ ನಾವು ಬರೋ ಸಂಬಳ ಎಲ್ಲ ಸರ್ ಮಕ್ಳು ಎಜುಕೇಷನ್ ಅಂತ ಆಗ್ತಾಯಿದ್ವಿ. ಸೊ ಹಂಗಾಗಿ ನಮಗೇನು ಇದು ಮಾಡ್ಕೊಳ್ಳೋಕ್ಕಾಗಿಲ್ಲ. ಮಾಡೋಣ ಅಂತ ಸುಮ್ಮನೆ ಇದ್ವಿ. ನೋಡಿದ್ರೆ ಮೊನ್ನೆ ಒಂದು 15-20 ದಿವಸ ಹಿಂದೆ ಕೇಳಿದೆ ಮನೇಲಿ ಮಗ ಮಲಗಿದ್ದಾನೆ, ನಾನು ಕೆಲಸಕ್ಕೆ ಹೋಗಿದ್ದೀನಿ, ಬಂದು ಕೆಳಗಡೆ ಮನೆ ಕಿಟಕಿ ಬಾಗಿಲೆಲ್ಲ ತೆಗೆದುಬಿಟ್ಟಿದ್ದಾರೆ ಸರ್. ಆಮೇಲೆ ಪಕ್ಕದಲ್ಲೂ ನಮ್ಮ ಇವರೆಲ್ಲ ಇದ್ದರು ಸರ್, ನಮ್ಮವರೆಲ್ಲರೂ. ಅವ್ರದ್ದು ಸಾಮಾನೆಲ್ಲ ಆಚೆ ಹಾಕ್ಬಿಟ್ಟು ಬಿಲ್ಡಿಂಗ್ ಎಲ್ಲ ಒಡೆದು ಡೆಮೊಲಿಷ್ ಮಾಡೋಕ್ಕೆ ಬಂದಿದ್ದಾರೆ. ನಾವು ಇನ್ನೇನು ಗತಿ ಇಲ್ಲ ಸರ್ ನಮಗೆ, ನಾವು ಆಚೆ ಹೋಗಲೇಬೇಕು. ಬಿಲ್ಡಿಂಗ್ ಹೊಡೆದ್ಮೇಲೂ ನಾವು ಇಲ್ಲಿ ಎಲ್ಲಿರೋಕ್ಕಾಗುತ್ತೆ, ರೋಡಲ್ಲಿ ಇರಬೇಕಾಗತ್ತೆ. ಸೊ ಹಂಗಾಗಿ ನಮಗೆ ದಯವಿಟ್ಟು ಏನಾದ್ರು ಒಂದು ಅನುಕೂಲ ಮಾಡಿಕೊಡ್ಬೇಕು, ಆಯಿತಾ. ದಯವಿಟ್ಟು ಸರ್, ತುಂಬ ಅಂದರೆ ತುಂಬ ರಿಕ್ವೆಸ್ಟ್ ಆಗಿ ಎಲ್ಲರ ಪರವಾಗಿನೂ ನಾವು ಬೇಡ್ಕೊತಾ ಇದ್ದೀವಿ. ನಮಗೇನಾದರೂ ಒಂದು ಆಲ್ಟರ್ನೇಟ್ ಮಾಡಿಕೊಡ್ಲೇಬೇಕು ಸರ್. ನಮ್ಗೆ ಇಲ್ಲೇ ಜಾಗ ಕೊಡಬೇಕು, ನಮಗೇನಾದರೂ ಒಂದು ಅನುಕೂಲ ಬೇಕೇ ಬೇಕು ಸರ್. ಯಾಕಂದರೆ ಮಕ್ಕಳನ್ನ ಇಟ್ಕೊಂಡಿದ್ದೀವಿ, ನಾವು ಎಲ್ಲೋಗಿ ಜೀವನ ಮಾಡ್ಬೇಕು ಸರ್. ಇಷ್ಟು ದಿನ ನಾವು ಗಂಡನ ಕಳ್ಕೊಂಡು ನಾವು ಇಲ್ಲೇ ತಾನೇ ನಾವು ವಾಸ ಮಾಡ್ಕೊಂಡಿದ್ದು, ನಾವು ಎಲ್ಲೋಗ್ಬೇಕು ಸರ್. ಏಕ್ದಮ್ನೆ ಬಂದು ಇವರೆಲ್ಲ ಖಾಲಿ ಮಾಡಿಸಿ ಹಾಕ್ಬಿಟ್ರೆ ನಾವು ಮಕ್ಕಳನ್ನ ಕರ್ಕೊಂಡು ಎಲ್ಲೋಗಬೇಕು. ಮಕ್ಕಳೆಲ್ಲ ಓದ್ತಾ ಇರೋರು, ನಮ್ಗೆ ಯಾರು ದುಡ್ಡು ಕೊಡೋರಿಲ್ಲ, ಪೆನ್ಷನ್ ಬರೋಲ್ಲ, ಏನೂ ಬರೋಲ್ಲ. ನಮಗೆ ಕೆಲಸ ಒಂದು ಸಂಬಳ ಬರುತ್ತೆ, ಎಲ್ಲ ಕಡೆ ಲೋನ್ ಮಾಡ್ಕೊಂಡು ಮನೆಗೆ ಅದಕ್ಕೆ ಅಂತ ಮಾಡ್ಕೊಂಡಿದ್ದೀವಿ. ನಮಗೆ ದಯವಿಟ್ಟು ಏನಾದರೂ ಒಂದು ನಮ್ಗೆ ಇಲ್ಲೇ ಜಾಗ ಬೇಕೇ ಬೇಕು ಸರ್. ಏನಾದರೂ ಒಂದು ನಮ್ಗೆ ಮಾಡಿಕೊಡ್ಬೇಕು. ಸುಮಾರು ವರ್ಷಗಳಿಂದ ಇಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಸೊ ನಮ್ಮ ಎಲ್ಲ ಸ್ಯಾಲ್ರಿಗಳಲ್ಲಿ ಕೂಡ ನಮ್ಮ ಕಡಿತ ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮದು ಅವರು ಸ್ಯಾಲ್ರಿಲಿ ಹಿಡ್ದಿಲ್ಲ ಅಂದಿದ್ರೆ ನಾವು ಅದನ್ನು ಕೇಳೋಂಥದ್ದು ಇರಲಿಲ್ಲ. ಅವ್ರಿಗೆ ಕಡಿತನೂ ಮಾಡ್ತಾ ಇದ್ದಾರೆ. ಆಮೇಲೆ ನೋಟಿಸ್ ಕೊಟ್ಟಿದ್ದಾರೆ, ಏಕಾಏಕಿ ನೀವು ಖಾಲಿ ಮಾಡಿ ಅಂತ ಹೇಳಿದ್ರೆ ನಾವೀಗ ಸಾಮಾನು ಎತ್ಕೊಂಡು ಎಲ್ಲಿಗೆ ಹೋಗೋದು ಸರ್. ಇದೇ ಥರ ಅನೇಕ ಕಡೆಗಳಲ್ಲಿ, ಈಗ ಮಾರನಹಳ್ಳಿಯಲ್ಲಿ ಕ್ವಾರ್ಟರ್ಸ್ ಬಿದ್ದೋದಾಗ 96ರಲ್ಲಿ ಅಲ್ಲಿ ಕೂಡ ಬದಲಿ ನಿವೇಶನವನ್ನು ಅವ್ರು ಕೊಟ್ಟಿದ್ದಾರೆ. ಜಕ್ರಾಯನ್ ಕೆರೆಯಲ್ಲೂ ಕೊಟ್ಟಿದ್ದಾರೆ, ಹೊಸ ಗುಡ್ದಳ್ಳಿಯಲ್ಲೂ ಕೂಡ ಕೊಟ್ಟಿದ್ದಾರೆ ಸರ್. ನಾವಿವತ್ತು ಸರ್ ಕೇಳ್ತಾ ಇರೋದು ಒಂದೇ, ಇಲ್ಲೇ ನಮಗೇನಾದರೂ ನೀವು ಅವಕಾಶ ಮಾಡಿಕೊಡಿ ಮನೆ ಕಟ್ಕೊಳ್ಳೋಕ್ಕೆ. ಯಾಕಂತಂದರೆ ನಮಗೆ ಬರೋ ಸ್ಯಾಲ್ರಿಯಲ್ಲಿ ನಾವು ಬೇರೆ ಕಡೆ ಹೋಗಿ ಬಾಡಿಗೆ ಕಟ್ಟಿ ಜೀವನ ಮಾಡೋಂಥ ಅವಕಾಶ ನಮಗಿಲ್ಲ ಸರ್. ಅದಕ್ಕಾಗಿ ನಾವು ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೀವಿ, ಏನಪ್ಪ ಅಂದರೆ ಇಲ್ಲಿ ನಮಗೆ ಸ್ಥಳಾವಕಾಶ ಮಾಡಿಕೊಡಿ. ಅಲ್ಲಿ ಬೇರೆ ಕಡೆಗಳಲ್ಲಿ ಹೆಂಗೆ ನೀವು ಕೊಟ್ಟಿದ್ದೀರೋ ಇಲ್ಲೂ ಕೂಡ ಆ ಥರ ಕೊಟ್ಟು ನಮಗೆ ಸಹಾಯ ಮಾಡಬೇಕು. ಯಾಕಂದರೆ ನಾವು ಸುಮಾರು ವರ್ಷಗಳಿಂದ ನಾವು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಈಗ ನೀವು ನಮಗೆ ಸಹಾಯ ಮಾಡಲಿಲ್ಲ ಅಂದರೆ ನಾವು ಎಲ್ಲಿಗೆ ಹೋಗೋಣ? ದಯವಿಟ್ಟು ನಮ್ಮ ಒಂದು ಧ್ವನಿಯನ್ನು ನೀವು ದಯವಿಟ್ಟು ಕೇಳಿಕೊಂಡು ನಮಗಿಲ್ಲೇ ಬದಲಿ ನಿವೇಶನ ಅಥವಾ ಇಲ್ಲಾದರೂ ನಮಗೆ ಕೊಡಬೇಕಂತೇಳಿ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ನಾವು ಇಲ್ಲಿ ತುಂಬ ವರ್ಷದಿಂದ ಇದ್ದಾರೆ, ನಾವೆಲ್ಲ ಇದ್ದೀವಿ ಇಲ್ಲಿ.
ನಮಗೆ ಒಂದು ಬದಲಿ ನಿವೇಶನ ಇಲ್ಲೇ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಸರ್. ಎಲ್ಲ ಕಡೆನೂ ಬೆಂಗಳೂರಲ್ಲಿ ಎಲ್ಲ ಪೌರ ಕಾರ್ಮಿಕರಿಗೂ 96 ಕೊಟ್ಟ ಇದು ಮಾರನಹಳ್ಳಿಯಲ್ಲಿ ಬಿದ್ದೋದಾಗ ನಮಗೆ ಇಲ್ಲೇ ಮಾಡಿಕೊಟ್ಟಿದ್ದಾರೆ, ಅವ್ರಿಗೆ ಅಲ್ಲೇ ಮಾಡಿಕೊಟ್ಟಿದ್ದಾರೆ. ಮತ್ತು ಹನುಮಂತ ಇದು ಜಕ್ರಾನ್ ಕೆರೆಯಲ್ಲೂ ಮಾಡಿಕೊಟ್ಟಿದ್ದಾರೆ ಸರ್. ನಮಗೆ ಇಲ್ಲೇ ಮಾಡ್ಕೊಡ್ಬೇಕಂತ ನಮ್ಮ ಒಂದು ಇದು ಬೇಡಿಕೆ ಸರ್. ಎಲ್ಲರಿಗೂ ಮಾಡಿಕೊಟ್ಟಿದ್ದಾರೆ, ನಮಗೆ ಯಾಕೆ ತಾರತಮ್ಯ ತೋರಿಸಿರಾ ಅನ್ನೋದು ನನ್ನ ಒಂದು ಇದು. ನನ್ನ ಹೆಸರು ನಾಗರಾಜ್ ಅಂತ ಸರ್. ನಾವು ತುಂಬ ವರ್ಷದಿಂದ ಈ ಕ್ವಾರ್ಟರ್ಸಲ್ಲಿ ಇದ್ದೀವಿ ಸರ್. ನಮ್ಗೆ ಹೇಳ್ದೆ ಮಾಡದೆ ಬಂದು ಬೀಗ ಹೊಡೆದಾಕಿ ಸಾಮಾನೆಲ್ಲ ಹೊರಗಡೆ ಹಾಕ್ಬಿಟ್ಟು ನಮಗೆ ಏನೂ ತಿಳಿಸಿದೆ ಎಲ್ಲ ಹೊಡೆದಾಕ್ಬಿಟ್ಟು ನಾವು ಕೇಳೋಕ್ಕೂ ಅವಕಾಶ ಮಾಡಿದೆ. ನಮಗೆ ನಾವು ಇಲ್ಲಿರೋರು ಯಾರೂ ತಿಳುವಳಿಕೆ ಅಷ್ಟೊಂದಿಲ್ಲ ಸರ್. ನಮಗೆ ಯಾರೂ ಇಲ್ಲ ಅಂತ ಈ ಥರ ಹೊರಗಡೆ ಹಾಕ್ಬಿಟ್ಟು ಸಾಮಾನೆಲ್ಲ ಆಚೆ ಕಡೆ ಹಾಕ್ಬಿಟ್ಟು ಹೊಡೆದಾಕ್ಬಿಟ್ಟು ಹೋಗಿದ್ದಾರೆ ಸರ್. ನಮಗೆ ಇಲ್ಲೇ ನಿವೇಶನ ಕೊಟ್ಟರೆ ತುಂಬ ಒಳ್ಳೆಯದಾಗತ್ತೆ ಸರ್. ನಾವು ಎಲ್ಲಗಂದರೆ ಮಾರನಹಳ್ಳಿಯಲ್ಲಿ ಕೊಟ್ಟಿದ್ದಾರೆ, ಜಕ್ರನ್ ಕೆರೆ ಮತ್ತು ಅಂಚೆಪಾಳ್ಯ ಮತ್ತು ಜೆ.ಜೆ.ಆರ್. ನಗರ ಎಲ್ಲ ಕಡೆನೂ ಕೊಟ್ಟಿದ್ದಾರೆ ಸರ್. ನಮ್ಮ ಅಧ್ಯಕ್ಷರು ಸಾಲಪ್ಪ ಅವರು ನಿಂತ್ಕೊಂಡು ಎಲ್ಲ ನಮ್ಗೆ ಮಾಡಿಕೊಟ್ಟಿದ್ದಾರೆ ಸರ್. ಈಗ ಅವರಿಲ್ಲ, ಅವರು ಬ್ಯಾನರ್ ಕೂಡ ಹಾಕಿದ್ದೀವಿ, ಅದನ್ನು ಕೂಡ ಕಿತ್ಕೊಂಡು ಹೋಗಿದ್ದಾರೆ ಸರ್. ನಮ್ಗೆ ಅದು ತುಂಬ ನೋವಾಗ್ತಾಯಿದೆ ಸರ್. ಯಾಕಂದರೆ ನಮ್ಮ ಅಧ್ಯಕ್ಷರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರು ಬ್ಯಾನರ್ ಹಾಕಿದ್ರು ಕೂಡ ಅದನ್ನು ಕೂಡ ಕಿತ್ಕೊಂಡೋಗಿರೋದು ನಮ್ಗೆ ತುಂಬ ನೋವಾಗ್ತಾಯಿದೆ ಸರ್. ನನ್ನ ಹೆಸರು ಸೋಮಶೇಖರ್ ಅಂತ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ನಾನು ಮುಖಂಡ ಮಾತಾಡ್ತಾ ಇದ್ದೀನಿ. ಏನು ಈ ದಿವಸ ನಮ್ಮ ಸಫಾಯಿ ಕರ್ಮಚಾರಿಗಳು ಮನೆ ಹೊಡೆದಾಕಿದ್ದಾರೆ. ಹಾಗಾಗಿ ಇದೊಂದು ದುರಂತನೇ. ಯಾಕಂದರೆ ಪಾಪ ಬೆಳಗ್ಗೆ 5 ಗಂಟೆಗೆ ಎದ್ದು ಅವರು ಸ್ವಚ್ಛ ಮಾಡಿ, ಬೆಂಗಳೂರು ಸ್ವಚ್ಛ ಮಾಡಿ ಬಡವ್ರನ್ನ ಇವರು ಈ ಥರ ಎಬ್ಬರಿಸಿ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಇದು ಒಂಥರ ಮನುಷ್ಯರಿಗೆ ಅವಮಾನ ಮಾಡೋಂಥ ಕೆಲಸ ಇದು. ಈ ಅಧಿಕಾರಿಗಳು ಹೆಂಗಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರು ಇದನ್ನು ಮುಂದೆ ನಿಂತ್ಕೊಂಡು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಅವಮಾನ. ಇದು ಅವರ BBMP ವರ್ಗಕ್ಕೆ ಅವಮಾನ ಆಗುತ್ತೆ. ಸೊ ಇದು ನಾವು ಏನಂತ ಹೇಳಿದ್ರೆ, ಇವ್ರಿಗೆ ನ್ಯಾಯ ಸಿಕ್ಕೋವರೆಗೂ ಇಲ್ಲೇ ಕೊಡಲೇಬೇಕು ಅಂತ ನಾವು ಹೋರಾಟ ಮಾಡ್ತೀವಿ. ಇಲ್ಲೇ ಮನೆ ಕೊಡಬೇಕು, ಇಲ್ಲೇ ಕಟ್ಕೊಡ್ಬೇಕು ಅಂತ ನಾವು ಯಾವುದೇ ಕಾರಣಕ್ಕೂ ಈ ಜಾಗ ಬಿಡೋದಿಲ್ಲ. ಖಂಡಿತವಾಗಲೂ ಮುಂದೆ ಏನು ಕ್ರಮ ತಗೊಬೇಕು ಅಂತೇಳಿ ನಮ್ಮ ಸಂಘ ಸಂಸ್ಥೆಗಳು ಹೋರಾಟ ಮಾಡೋ ಮುಖಾಂತರ ಅವ್ರಿಗೊಂದು ಚಳಿಚಾರ ಬಿಡಿಸ್ತೀವಿ ಅಂತ ಹೇಳ್ತಾ, ಈ ಜನರ ಪರವಾಗಿ ನಾನು ಖಂಡಿತವಾಗಿ ನಿಂತ್ಕೊತೀವಿ ಅಂತೇಳಿ ಹೇಳ್ತಾ ನನ್ನ ಹೆಸರು ನಾಗಭೂಷಣ ಅಂತೇಳಿ, ನಾನು ಪೌರ ಕಾರ್ಮಿಕ ಮುಖಂಡ, ಅಖಿಲ ಕರ್ನಾಟಕ ನೇರ ವೇತನ ಸಫಾಯಿ ಕರ್ಮಚಾರಿಗಳ ಮಹಾಸಭಾ ಅಂತೇಳಿ ನಮ್ಮ ಒಂದು ಸಂಸ್ಥೆ. ನಾನು ಪೌರ ಕಾರ್ಮಿಕನ ಮಗನಾಗಿ ಪೌರ ಕಾರ್ಮಿಕರ ಒಂದು ಸೇವೆಯನ್ನು ಮಾಡ್ತಾ ಬರ್ತಾಯಿದ್ದೀನಿ. ಇದೊಂದು ದುರ್ದೈವಾದಂಥ ವಿಚಾರ. ಈ ದಿನ ಪೌರ ಕಾರ್ಮಿಕರು ಅಂದರೆ ಒಂದು ಡಾಕ್ಟ್ರ್ ಸಮಾನ. ಡಾಕ್ಟ್ರು ಬಿಟ್ಟರೆ ಇವರು ಡಾಕ್ಟ್ರು ಮನುಷ್ಯನ ಜೀವನ ಕಾಪಾಡ್ತಾನೆ. ಪೌರ ಕಾರ್ಮಿಕರು ಪ್ರಕೃತಿಯ ಒಂದು ಜೀವವನ್ನು ಕಾಪಾಡ್ತಾರೆ. ಪೌರ ಕಾರ್ಮಿಕರು ಪ್ರತಿನಿತ್ಯ ಹೋಗಿ ಅವರು ಒಂದು ಬೀದಿ ಗೂಡಿಸಲಿಲ್ಲ ಅಂದರೆ ಆ ಬೀದಿ ಯಾವತ್ತೂ ಕುಲಗೆಟ್ಟೋಗ್ಬಿಡುತ್ತೆ. ಈ ಬಗ್ಗೆ ಇಡೀ ಪ್ರಪಂಚಕ್ಕೇ ಗೊತ್ತಿದೆ. ಹಾಗಂತ ಎಷ್ಟೋ ಜನ ಮಹಾತ್ಮರು ಪೌರ ಕಾರ್ಮಿಕರನ್ನು ಪೂಜಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಆದರೆ BBMP ಹೆಸರನ್ನು ಇವತ್ತು ವಿಶ್ವಮಟ್ಟದಲ್ಲಿ ತಂದಿರೋ ಈ ಜನಕ್ಕೆ ಇವತ್ತು BBMPನೇ ಅನ್ಯಾಯ ಮಾಡ್ತಾ ಇದೆ. ತನ್ನ ಮಕ್ಕಳಿಗೆ ತಾನೇ ಕಣ್ಣಲ್ಲಿ ಮುಳ್ಳನ್ನು ಚುಚ್ತಾ ಇದೆ. ಇದು ತುಂಬ ಶೋಚನೀಯ ಹಾಗೂ ಮಲತಾಯಿ ಧೋರಣೆ ಆಗಿದೆ. ಇದು BBMP ಅವರು ಈ ರೀತಿ ಮಾಡೋದು ಬಹಳ ದೊಡ್ಡ ತಪ್ಪು. ಮೇಲಾಗಿ ಎಲ್ಲರೂ ಎದ್ದು ಬೆಳಿಗ್ಗೆ 5 ಗಂಟೆ ಕೆಲಸಕ್ಕೆ ಹೋದ್ಮೇಲೆ ಮಕ್ಕಳು ಮರಿ ಇರೋವಂಥ ಸಂದರ್ಭದಲ್ಲಿ ಬಂದು ಅವರು ವಾಸ ಮಾಡಲಿಕ್ಕೂ ಒಂದು ಅವಕಾಶ ಇಲ್ಲದೆ, ಮನೇಲಿ ತಿಂಡಿ ತಿನ್ನಲಿಕ್ಕೂ ಅವಕಾಶ ಇಲ್ಲದೆ, ಬರುವಂಥ ಸಾಮಾನು, ಪಾತ್ರೆ ಗೀತ್ರೆ ಏನೇನು ಇದೆಯೋ ಅವರು ದಿನನಿತ್ಯ ಬಳಕೆ ವಸ್ತುಗಳನ್ನೆಲ್ಲ ತುಂಬಿಕೊಂಡೋಗಿ ಇದನ್ನು ಡೆಮಾಲಿಷನ್ ಮಾಡಿದರೆ ಇದು ಬಹಳ ಒಂದು ರೌಡಿಸಮ್ ಅಂತ ಕೂಡ ಹೇಳ್ಬೋದು. ಕಾನೂನಾತ್ಮಕ ಇಲ್ಲದೆ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಇದು ಸಂಪೂರ್ಣವಾದಂಥ ಕಾನೂನು ಮಟ್ಟ ಅಲ್ಲ. ಒಬ್ಬರನ್ನ ಮನೆ ಖಾಲಿಸ್ ಮಾಡಬೇಕಾದ್ರೆ ಒಂದು BBMP ಅವ್ರಿಗೆ ನೋಟಿಸ್ ಕೊಡುತ್ತೆ, ಕೊಳ್ಳಿ ಸಂತೋಷ, ಪರಿಹಾರ ಮಾರ್ಗವನ್ನು ಕೊಡಬೇಕು ಅವರಿಗೆ. ಎಲ್ಲಾದರೂ ಈ ಥರ ಬೇರೆ ಕಡೆ ಕ್ವಾರ್ಟರ್ಸು ಅಥವಾ ಬೇರೆ ಕಡೆ ನಿವೇಶನಗಳಿಗೋ ಅಥವಾ ಬೇರೆ ಯಾವುದೋ ಒಂದು ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಅವರೆಲ್ಲ ಇನ್ನೂ ಸರ್ವಿಸಲ್ಲಿ ಇದ್ದಾರೆ. ಸುಮಾರು ನನಗೆ ತಿಳಿದ ಮಟ್ಟಕ್ಕೆ 60 ವರ್ಷಗಳಿಂದ ಅವರು ಇಲ್ಲೇ ಇದ್ದಾರೆ. ನಾನು ಬಹಳ ಚಿಕ್ಕ ಹುಡುಗನಾಗಿದ್ದಾಗಲಿಂದ ಇಲ್ಲಿ ಬರ್ತಾಯಿದ್ದೀನಿ. 60 ವರ್ಷ ಅವರು ಈ ಜೀವನವನ್ನು ಇಲ್ಲಿ ಕಳೆದಿದ್ದಾರೆ ಅಂದರೆ ಅವ್ರಿಗೂ ಈ ಪ್ರದೇಶಕ್ಕೂ ಎಂಥ ನಂಟಿರಬೇಕು. ಇದು ಒಂದು ರಾಜಕೀಯ ಉದ್ದೇಶ ಅಂತಲೂ ಹೇಳ್ಬೋದು. ಯಾವುದೇ ಇವರೆಲ್ಲ ಬಡವರು ಪೌರ ಕಾರ್ಮಿಕರು ಅವರ ಸಪೋರ್ಟ್ ಯಾರೂ ಬರೋಲ್ಲ, ಅವ್ರಿಗೆ ಯಾರು ಇನ್ನೂ ಮುಂದೆ ಇಲ್ಲ ಅಂಥೇಳಿ ಅವ್ರನ್ನ ಶೋಷಣೆ ಮಾಡಿ ಅವ್ರು ಇಲ್ಲದೇ ಇರೋಂಥ ಸಂದರ್ಭ ಈ ಜಾಗವನ್ನು ಡೆಮಾಲಿಷನ್ ಮಾಡಿದ್ದಾರೆ. ಇದು ಬಹಳ ತಪ್ಪು ಅಂತ BBMP ಅವ್ರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇದೇ ಪ್ರದೇಶದಲ್ಲಿ ಆ 9 ಮನೆ ನಿವಾಸಗಳು ಏನಿದೆಯೋ ಅಷ್ಟು ಜನಕ್ಕೂ ಸೈಟ್ ಅಲಾಟ್ಮೆಂಟ್ ಮಾಡಿ BBMP ಅವ್ರಿಗೆ ಕೊಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟಗಳಾಗಿರಲಿ ಅಥವಾ ಇತರ ಚಳವಳಿಗಳ ಮೂಲಕ ಆಗಲಿ
ಯಾವುದೇ ರೀತಿಯಾಗಲಿ ಅವ್ರಿಗೆ ಅನ್ಯಾಯ ಆಗಲಿಕ್ಕೆ ನಾವು ಯಾವುದೇ ಸಂಘ ಸಂಸ್ಥೆಗಳಾಗಲಿ, ಪೌರಕಾರ್ಮಿಕ ಸಂಘಟನೆಗಳಾಗಿರಲಿ, ದಲಿತ ಸಂಘಟನೆಗಳಾಗಿರಲಿ, ನಾವೆಲ್ಲರೂ ಒಮ್ಮತದಿಂದ ಸರ್ಕಾರದ ವಿರುದ್ಧವಾಗಲಿ ಅಥವಾ GBA ವಿರುದ್ಧವಾಗಲಿ ಹೋರಾಟವನ್ನು ಮಾಡಿ ಅವರಿಗೆ ನ್ಯಾಯ ಕೊಡಿಸೋ ಒಂದು ಪ್ರಯತ್ನವನ್ನು ನಾವು ಈ ಸಂದರ್ಭದಲ್ಲಿ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡ್ತಾ ಇದ್ದೀವಿ.